ರಾಜ್ಯಾದ್ಯಂತ ಬೇಸಿಗೆಯ ಬಿಸಿಲಿನ ಧಗೆ ಜಾಸ್ತಿ ಆಗ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಬರಿದಾಗ್ತಾ ಇದೆ ಉಡುಪಿಯ ಜೀವನದಿ ಸ್ವರ್ಣ ನದಿ. ಅವೈಜ್ಞಾನಿಕ ಅಣೆಕಟ್ಟಿನಿಂದಾಗಿ ಉಡುಪಿಯಲ್ಲಿ ನೀರಿಗೆ ಹಾಹಾಕಾರ ಉಂಟಾಗ್ತಾ ಇದೆ. ಮಳೆ ಬಂದರೂ ಕೂಡ ಅಣೆಕಟ್ಟಿನಲ್ಲಿ ನೀರು ಇಟ್ಕೊಳ್ಳೋದಕ್ಕೆ ಆಗದಂತಹ ವ್ಯವಸ್ಥೆ. ಅವಧಿಗೂ ಮೊದಲೇ ಮುಂಗಾರು ಪ್ರವೇಶಿಸಿದ್ರೆ ಮಾತ್ರ ಇಲ್ಲಿ ನೀರು ಸಿಗತ್ತೆ. ಮುಂಗಾರು ಪ್ರವೇಶ ತಡ ಆದರೆ ಉಡುಪಿಗೆ ಜಲಕ್ಷಾಮದ ಭೀತಿ ತಟ್ಟುವಂತ ಆತಂಕ ಈಗ ಉಂಟಾಗಿದೆ. ನಾನೀಗ ನಿಂತಿರುವಂತಹದ್ದು ಎಲ್ಲಿ ಅಂತ ನಿಮಗೆ ಊಹಿಸಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತಕ್ಕೂ ಸಾಧ್ಯ ಇಲ್ಲ. ನಾನೀಗ ನಿಂತಿರುವಂತಹದ್ದು ಉಡುಪಿಯ ಜೀವನದಿ ಅಂತ ಕರೆಸಿಕೊಳ್ಳುವಂತಹ ಸ್ವರ್ಣ ನದಿಯ ಹೃದಯ ಭಾಗದಲ್ಲಿ. ಹೌದು, ನೀವು ನಂಬಲೇಬೇಕು, ಇದು ನದಿ ತುಂಬಿ ಹರಿಯುವಂತಹ ಪ್ರದೇಶ. ಹೇಗಿದೆ ನೋಡಿ, ಅಂದರೆ ಈ ಸಲದ ಬೇಸಿಗೆಗಾಲಕ್ಕೆ ಇಡೀ ನದಿಯೇ ಬತ್ತಿ ಹೋಗಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸಂಪೂರ್ಣ ನದಿ ಬತ್ತಿದ ಪರಿಣಾಮ ಪಾದೆ ಕಲ್ಲುಗಳು ಯಾವ ರೀತಿ ಮೇಲೆ ಬಂದು ನಮಗೆ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಇದೆಲ್ಲವೂ ಕೂಡ ಮುಳುಗಡೆ ಪ್ರದೇಶ. ಮಳೆಗಾಲ ಬಂತು ಅಂದರೆ ಇಲ್ಲಿ ನಾನೀಗ ನಿಂತ ಜಾಗದ 4 ಪಟ್ಟು ಹೆಚ್ಚು ನೀರು ಏರಿಕೆ ಆಗುವಂಥ ಜಾಗ. ಸುತ್ತಲೂ ಏನು ನಮಗೆ ಹಸಿರು ರಾಶಿ ಕಾಣ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ಮುಳುಗಡೆ ಆಗುವಷ್ಟು ಮಳೆ ಬರ್ತದೆ ಈ ಭಾಗದಲ್ಲಿ. ಆದರೂ ಕೂಡ ಏಪ್ರಿಲ್ ತಿಂಗಳಲ್ಲೇ ಈ ಬಾರಿ ಯಾವ ಸ್ಥಿತಿ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಕೇವಲ 1 ಅಡಿ ನೀರಷ್ಟೇ ನಮಗೆ ಸ್ವರ್ಣ ನದಿಯಲ್ಲಿ ಕಾಣಿಸ್ತಾ ಇದೆ. ಈ ನೀರನ್ನೇ ಉಡುಪಿಯ ಜನರು ಜೀವನದಿಯಾಗಿ ಕುಡಿತಾ ಇರುವಂಥದ್ದು. ನೀರಿನ ಪ್ರಮಾಣ ಯಾವ ರೀತಿ ಇಳಿಮುಖ ಆಗಿದೆ ಅನ್ನುವಂಥದ್ದನ್ನು ನೋಡಿದರೆ ಈ ಸಲದ ಪರಿಸ್ಥಿತಿ ಹೇಗಿರ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಆತಂಕ ಕಾಡುತ್ತೆ. ಆ ಮಗ್ಗುಲಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಸ್ವರ್ಣ ನದಿಗೆ ಹಾಕಿದಂಥ ಒಂದು ಪ್ರಾರಂಭಿಕ 2ನೇ ಹಂತದಲ್ಲಿ ಹಾಕಿದ ಅಣೆಕಟ್ಟು. ಇದು ಶಿರೂರು ಭಾಗದಲ್ಲಿ, ಅಂದರೆ ಶಿರೂರು ಮೂಲಮಠ ಏನಿದೆ ಆ ಭಾಗದಲ್ಲಿ ಹಾಕಿರುವಂಥ ಅಣೆಕಟ್ಟು. ಇಲ್ಲಿ ನೀರನ್ನು ಸಾಕಷ್ಟು ಹಿಡಿದಿಟ್ಟುಕೊಳ್ಳುವ ಕನಸನ್ನು ಕಂಡು ಈ ಅಣೆಕಟ್ಟನ್ನು ಹಾಕಲಾಗಿತ್ತು. ಆದರೆ ಇದು ಸಂಪೂರ್ಣ ನಿಷ್ಪ್ರಯೋಜಕ ಆಗಿದೆ. ಯಾವ ನೀರಿನ ಸಂಗ್ರಹವೂ ಇಲ್ಲಿ ಸಾಧ್ಯ ಆಗಿಲ್ಲ. ಮುಂದೆ ಈ ನೀರು ಹರಿದು ಹೋಗಿ ಬಜೆ ಡ್ಯಾಮ್ನಲ್ಲಿ ಒಂದಿಷ್ಟು ಸಂಗ್ರಹ ಇದೆ. ಆ ಸಂಗ್ರಹವನ್ನೇ ಅವಲಂಬಿಸಿ ಉಡುಪಿಯ ಜನತೆ ಈ ಬಾರಿ ಕುಡಿಯುವುದಕ್ಕೆ, ನೀರನ್ನು ಬಳಸುವುದಕ್ಕೆ ಅವಲಂಬಿಸಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗಿದೆ. ಈ ಪ್ರದೇಶ ಏನಿದೆ ಇದು ಬಹಳ ಅತಿ ಹೆಚ್ಚು ಉಡುಪಿ ನಗರದಲ್ಲಿ ಮಳೆ ಬೀಳುವಂಥ, ಉಡುಪಿ ನಗರದ ಹೊರವಲಯದಲ್ಲಿ ಮಳೆ ಬೀಳುವಂಥ, ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗ. ಸಂಪೂರ್ಣ ಬರಡಾಗಿ ಬಿಟ್ಟು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಸೊ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಈ ಬಾರಿ ಬರಗಾಲ ಅನ್ನುವಂಥದ್ದು ರಾಜ್ಯದಲ್ಲಿ ಅಲ್ಲ, ದೇಶದಲ್ಲೇ ಅತಿ ಹೆಚ್ಚು ಮಳೆ ಬೀಳುವಂಥ ಉಡುಪಿ ಜಿಲ್ಲೆಯಲ್ಲೂ ಬರಗಾಲ ಬರಬಹುದಾ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಇನ್ನೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.